ಎಲ್ಲ ಜನರಿಗೂ ಈ ಹರ್ನಿಯಾ ಅಂದರೆ ಏನು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ. ಇದು ಒಂದು ಇಂಗ್ಲೀಷ್ ಪದ. ಕನ್ನಡದಲ್ಲಿ ಇದನ್ನು ಏನಂತಾರೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ನೋಡಿ, ನಿಮ್ಮ ದೇಹದಲ್ಲಿ ಕ್ಯಾವಿಟಿಗಳಿರ್ತವೆ. ಒಂದು ಬ್ರೈನ್ ಕ್ಯಾವಿಟಿ ಅಂದರೆ ಸ್ಕಲ್ ಇದೆ, ಇದರೊಳಗಡೆ ಬ್ರೈನ್ ಇದೆ. ನಿಮ್ಮ ಎದೆ ಇದೆ, ಚೆಸ್ಟ್ ಕ್ಯಾವಿಟಿ ಅಂತೀವಿ. ಅದು ಬಿಟ್ಟರೆ ಅಬ್ಡಾಮಿನಲ್ ಕ್ಯಾವಿಟಿ. ಈ ಕ್ಯಾವಿಟಿ ಒಳಗಡೆ ಇರೋ ಆರ್ಗನ್ನು ಎಲ್ಲಾದರೂ ವೀಕ್ ಸ್ಪಾಟ್ನಲ್ಲಿ ಈಚೆ ಬಂದರೆ, ಕಾಣಿಸಿದರೆ ಅದನ್ನು ನಾವು ಹರ್ನಿಯಾ ಅಂತೀವಿ. ನಿಮಗೆ ಸಿಂಪಲ್ ಎಕ್ಸಾಂಪಲ್, ಕೆಲವು ಮಕ್ಕಳು ಒಕ್ಕಳ ನೋಡಿ ಬಲ್ಬ್ ಥರ ಹಿಂಗೆ ಕಾಣ್ತಾ ಇರುತ್ತೆ, ಮುಟ್ಟಿದ್ರೆ ಒಳಗೆ ಹೋಗುತ್ತೆ. ಇದನ್ನು ಅಂಬಿಲಿಕಲ್ ಹರ್ನಿಯಾ ಅಂತೀವಿ. ಸೊ ನಾವು ಮೆಡಿಕಲ್ ಕಾಲೇಜ್ನಲ್ಲಿ ಪಾಠ ಮಾಡುವಾಗ ಸ್ಟೂಡೆಂಟ್ಸಿಗೆ ಡೆಫಿನೇಷನ್ನ ಹೇಳ್ತೀವಿ. ವಾಟ್ ಈಸ್ ಅನ್ ಹರ್ನಿಯಾ ಅಂದರೆ ಪ್ರೊಟ್ರೂಷನ್ ಅಂದರೆ ಹೊರಕ್ಕೆ ತಳ್ಳೋದು ಆಫ್ ಕಂಟೆಂಟ್ಸ್ ಆಫ್ ಎ ಕ್ಯಾವಿಟಿ ಥ್ರೂ ಎ ವೀಕ್ ಸ್ಪಾಟ್ ಇನ್ ದ ವಾಲ್ ಆಫ್ ದಿ ಕ್ಯಾವಿಟಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಅಬ್ಡಾಮಿನಲ್ ಕ್ಯಾವಿಟಿ ಇದೆ, ಅದಕ್ಕೊಂದು ವಾಲ್ ಇದೆ, ಮಸಲ್ಸು ಸ್ಕಿನ್ನು ಎಲ್ಲ. ಅಲ್ಲಿ ಒಂದು ವೀಕ್ ಸ್ಪಾಟ್ ಅಂದರೆ ಒಕ್ಕಳ. ಈ ಒಕ್ಕಳ ಯಾಕೆ ವೀಕ್ ಸ್ಪಾಟ್ ಅಂತೀವಿ ಅಂದರೆ, ಮಗು ಹುಟ್ಟಿದಾಗೆ ಒಕ್ಕಳದ ಬಳ್ಳಿ ಇರುತ್ತೆ, ಅದನ್ನು ಕಟ್ ಮಾಡ್ತೀವಿ, ಟೈ ಮಾಡಿರ್ತೀವಿ, ಒಂದು ವಾರ ಆದಮೇಲೆ ಅದು ಬಿದ್ದೋಗುತ್ತೆ, ಅದು ಕೂಡ್ಕೊಂಬಿಡುತ್ತೆ. ಅನ್ಫಾರ್ಚುನೇಟ್ಲಿ ಕೆಲವು ಮಕ್ಕಳಿಗೆ ಅದು ಇನ್ಫೆಕ್ಷನ್ ಆಗಿ ಬೇಗ ಬಿದ್ದೋಗಲ್ಲ, ಬಿದ್ದೋದ್ರೂ ಗಾಯವಾಸಿ ಆಗಲ್ಲ. ಅದು ವೀಕ್ ಸ್ಪಾಟ್. ಮಗು ಬೆಳೀತಾ ಬೆಳೀತಾ ಮಗು ಕೆಮ್ಮಿದರೆ ಹತ್ತರೆ ಊದ್ಕೋತದೆ. ಅಂದರೆ ಅಲ್ಲಿ ಏನೂ ಗಡ್ಡೆ ಇರೋದಿಲ್ಲ. ಆ ಗ್ಯಾಪ್ನಲ್ಲಿ ಹೊಟ್ಟೆ ಒಳಗಿರ್ತಕ್ಕಂಥ ಆ ಕರುಳು ಒಮೆಂಟಮ್ ಅಂತೀವಿ, ಒಂದು ಚೀಲ ಮಾಡಿಕೊಳ್ಳುತ್ತೆ, ತೂರ್ಕೊಳ್ತದೆ. ಮಲ್ಕೊಂಡ್ರೆ ಅಥವಾ ನಾನು ಮುಟ್ಟಿದರೆ ಒಳಕ್ಕೆ ಹೋಗುತ್ತೆ. ಇದನ್ನು ರೆಡ್ಯೂಸಿಬಲ್ ಹರ್ನಿಯಾ ಅಂತೀವಿ. ಇಂಥ ಹರ್ನಿಯಾಗಳು ದೇಹದಲ್ಲಿ ಕಾಮನ್ನಾಗಿ ಆಗೋದು ಅಬ್ಡಾಮನಲ್ಲಿ, ಚೆಸ್ಟಲ್ಲೂ ಆಗುತ್ತೆ, ಅಪರೂಪಕ್ಕೆ ಈ ಸ್ಕಲ್ನಲ್ಲೂ ಆಗುತ್ತೆ. ಸೊ ಭಾಳ ಜನ ಹಳ್ಳಿಯವರು ಕೂಡ, ಅವಿದ್ಯಾವಂತರು ಕೂಡ, ಡಾಕ್ಟ್ರೇ ನನಗೆ ಯಾಕೋ ಹರ್ನಿಯಾ ಆಗಿದೆ ಡಾಕ್ಟ್ರೇ, ತೊಡೆ ಸಂಧಿ ಹರ್ನಿಯಾ ಆಗಿದೆ. ಸೊ ನಿಮಗೆ ನಾನು ಮಾತನಾಡುವಾಗ ಈಸಿಲಿ ಅರ್ಥ ಆಗಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಆದರೆ ವೆರೈಟೀಸ್ ಇರ್ತವೆ. ಎಕ್ಸ್ಟರ್ನಲ್ ಹರ್ನಿಯಾ ಅಂದರೆ ಕಣ್ಣಿಗೆ ಕಾಣುವಂಥ ಊತ. ಇಂಟರ್ನಲ್ ಹರ್ನಿಯಾ, ಯಾರೋ ಒಂದು ಪೇಷಂಟ್ ಬರ್ತದೆ, ಯಾಕೋ ಡಾಕ್ಟ್ರೇ ಯಾವಾಗಲೂ ಎದೆ ಉರಿ, ಹುಳಿ ತೇಕ್ ಬರುತ್ತೆ. ನಾವು ಎಂಡೋಸ್ಕೋಪಿ ಮಾಡಿದಾಗೆ ನಿಮ್ಮ ಜಠರಕ್ಕೂ ಚೆಸ್ಟ್ಗೂ ಮಧ್ಯೆ ಒಂದು ಮಸಲ್ ಇದೆ, ಡಯಾಫ್ರಮ್ ಅಂತೀವಿ, ಅಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ನಿಮ್ಮ ಜಠರ ಎದೆಯೊಳಗೆ ಬರುತ್ತೆ. ಅದನ್ನು ನಾವು ಇಂಟರ್ನಲ್ ಹರ್ನಿಯಾ ಅಂತೀವಿ. ನಿಮ್ಮ ಕಣ್ಣಿಗೆ ಕಾಣಲ್ಲ, ನನಗೂ ಕಾಣಲ್ಲ, ಎಂಡೋಸ್ಕೋಪಿ ಮಾಡಿದಾಗೆ ಕಾಣುತ್ತೆ. ಅದನ್ನು ಯಾಕೆ ಹೇಳಿದೆ ಅಂದರೆ, ನಿಮಗೆ ಇಂಟರ್ನಲ್ ಹರ್ನಿಯಾ ಇದ್ದಾಗೂ ಕೂಡ ನಾವು ಟ್ರೀಟ್ಮೆಂಟು ಸರ್ಜರಿ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಹರ್ನಿಯಾ, ಯಾರೋ ಒಬ್ಬರು ಬರ್ತಾರೆ, ಇಲ್ಲ ಡಾಕ್ಟ್ರೇ ಇದ್ಕಿದ್ದಂಗೆ ನಾನು ಭಾರ ಆಯ್ತದೆ, ಕೆಮ್ಮಿದೆ, ಅಥವಾ ಪೈಲ್ವಾನ್ಗಳು ಏನೋ ಮಾಡೋಕ್ಕೆ ಹೋದಾಗೆ ಬಲಗಡೆ ಬೀಜದ ಹತ್ರ ಇಷ್ಟಪ್ಪ ಊದ್ಕೊಳ್ಳುತ್ತೆ, ನಾನು ಮಲ್ಕೊಂಡ್ರೆ ಡಿಸಪಿಯರ್ ಆಗುತ್ತೆ. ಇದನ್ನು ಹರ್ನಿಯಾ ಅಂತೀವಿ. ಯಾಕಂದರೆ ನಮ್ಮ ಕನ್ನಡ ಭಾಷೆ ಎಷ್ಟು ಸುಂದರವಾದ ಭಾಷೆ ಅಂದರೆ, ಕೆಲವು ಸಮಯ ಕನ್ನಡದಲ್ಲಿ ಹೇಳಲಿಕ್ಕಾಗೋದಿಲ್ಲ ಕೆಲವು ಪದಗಳನ್ನ. ಅದಕ್ಕೆ ನಾನು ಈ ಹರ್ನಿಯಾ ನನ್ನ ಮೆಡಿಕಲ್ ಕಾಲೇಜ್ನಲ್ಲಿ ಅದೊಂದು ಚಾಪ್ಟರ್, ಅದು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀವಿ. ಹರ್ನಿಯಾ ಅಂದರೆ ಏನು, ಅದರ ಲಕ್ಷಣಗಳೇನು, ಅದರ ಟ್ರೀಟ್ಮೆಂಟ್ ಏನು, ಇನ್ವೆಸ್ಟಿಗೇಷನ್ ಏನು. ಹಳ್ಳಿಯವರು ಕೂಡ ಹರ್ನಿಯಾ ಅಂತ ಬರ್ತಾರೆ. ನಾನು ಔಟ್ ಆಫ್ ಮೈ ಕ್ಯೂರಿಯಾಸಿಟಿ ಡಾಕ್ಟರ್ ಬಿ ಶಿವಪ್ಪ ಅಂತ ನಮ್ಮ ದೊಡ್ಡಬಳ್ಳಾಪುರದ ಭಾಳ ಸೀನಿಯರ್ ಪ್ರೊಫೆಸರ್ ಇದ್ದರು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ. ಅವರು ಫಾರ್ಮಕಾಲಜಿ ಪ್ರೊಫೆಸರ್ ಇದ್ದರು. ಅವರು ಕನ್ನಡದ ಒಂದು ಡಿಕ್ಷನರಿ, ಇಂಗ್ಲೀಷು ಮೆಡಿಕಲ್ ಪದಗಳನ್ನ ಕನ್ನಡಕ್ಕೆ ತರ್ಜಮೆ ಮಾಡಿ ಒಂದಿಷ್ಟಪ್ಪ ಡಿಕ್ಷನರಿ ಮಾಡಿದ್ದಾರೆ. ಅದರ ನನ್ನ ಹತ್ರ ಇದೆ. ನನ್ನ ಕ್ಯೂರಿಯಾಸಿಟಿಗೆ ಹರ್ನಿಯಾನ ಕನ್ನಡದಲ್ಲಿ ಏನು ಎಂತಾರೆ ಅಂತ ನೋಡಿದಾಗೆ ಥರ್ಡ್ ವಾಯು. ಯಾಕಂದರೆ ಈ ಪದ ನಾನು ಒಬ್ಬನೇ ಹೇಳೋಕ್ಕೆ ಸಾಧ್ಯ, ನೀವೆಲ್ಲ ನಾಚಕ್ಕೋತೀರಿ, ಯಾಕೆ ಡಾಕ್ಟ್ರ್ ಹಿಂಗೆ ಮಾತಾಡ್ತಾನೆ ಅಂತೀರಿ. ಅದಕ್ಕೆ ಭಾಳ ಜನ ಬಂದವರು ಅವರು ಥರ್ಡ್ ವಾಯು ಅಂತ ಹೇಳಲ್ಲ. ಥರ್ಡು ಅಂದರೆ ಸ್ಕ್ರೋಟಮ್, ಬೀಜ. ನಿಮ್ಮ ಬೀಜ ಇರುತ್ತಲ್ಲ, ಆ ಜಾಗದಲ್ಲಿ ಒಂದು ಹರ್ನಿಯಾ ಬರುತ್ತೆ. ನಿಮ್ಗೆ ಇನ್ನೂ ಆಶ್ಚರ್ಯ ಆಗ್ಬೋದು ಅಂದರೆ, ನಿಮ್ಮ ಮಗು 1.5 ವರ್ಷದಿರುತ್ತೆ, ಹೊತ್ತಾಗೆಲ್ಲ ಬಲಗಡೆ ಬೀಜ ಇಷ್ಟಪ್ಪ ಆಗುತ್ತೆ. ನಿಮ್ಗೆ ಆ ಗಾಬರಿ, ಯಾಕೆ ನಮ್ಮ ಮಗುದು ಬೀಜ ನಮ್ಮ ಹತ್ರ ಕರ್ಕೊಂಬಂದಾಗೆ ನನಗೆ ಗೊತ್ತಾಗುತ್ತೆ ಇದು ಕಾಂಜನೈಟಲ್ ಹರ್ನಿಯಾ. ತಾಯಿ ಗರ್ಭದಿಂದನೇ ಮಗು ಬರೋವಾಗೆ ಅಲ್ಲೊಂದು ಸ್ಯಾಕ್ ಆಗಿ ಅವ್ರ ಮಗುವಿನ ಕರುಳು ಬೀಜದವರೆಗೂ ಬರುತ್ತೆ. ಇದನ್ನು ಕಾಂಜನೈಟಲ್ ಅಂದರೆ ಬೈ ಬರ್ತ್ ಹರ್ನಿಯಾ ಅಂತೀವಿ. ಇದನ್ನು ನಿಮ್ಗೆ ಯಾಕೆ ಹೇಳ್ತಿದ್ದೀವಿ ಅಂದರೆ, ನೀವು ಗಾಬರಿ ಆಗಬೇಡಿ. ಅಂಥ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಬಂದಾಗೆ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಒಂದೇ ಟ್ರೀಟ್ಮೆಂಟು, ಆಪ್ರೇಷನ್ನು. ಏನು ಡಾಕ್ಟ್ರ್ ಇಷ್ಟು ಚಿಕ್ಕ ಮಗುಗೆ ಆಪ್ರೇಷನ್ ಮಾಡ್ತೀರಾ? ಹೌದಮ್ಮ, ಆವಾಗಲೇ ಮಾಡಬೇಕಾ ಮಕ್ಕಳಿಗೆ. 2 ವರ್ಷ ಅನಸ್ತೀಶಿಯಾ
ತಡ್ಕೊಳ್ಳೋ ಶಕ್ತಿ ಬರುತ್ತಲ್ಲ ಮಗು, 1.5 ವರ್ಷ ಅಥವಾ 2 ವರ್ಷಕ್ಕೆ ಬರುತ್ತೆ. ನೀವು ಹಂಗೆ ಬಿಟ್ಕೊಂಡಿದ್ರೆ 5 ವರ್ಷಕ್ಕೆ ಆ ಮಗುದು ಕಾಂಪ್ಲಿಕೇಶನ್ಗೆ ಹೋಗುತ್ತೆ. ಅದಕ್ಕೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮಗು ಎಷ್ಟು ಚಿಕ್ಕದಿದ್ರೂ ಕೂಡ ಅದು ಸೇಫಾ ಇಲ್ಲ ಅಂತ ನೋಡಿ ಅದಕ್ಕೆ ಗುಡ್ ಅನಸ್ಥೆಟಿಸ್ಟ್ನ ಹುಡುಕಿ ಅವ್ರು ಇರ್ತಾರೆ, ಅವರು ಅನಸ್ಥೀಷಿಯಾ ಕೊಡ್ತಾರೆ. ಜನರಲ್ ಅನಸ್ಥೀಷಿಯಾಗೆ ನಿಮ್ಮ ಮಗು ಜನರಲ್ ಅನಸ್ಥೀಷಿಯಾ ಕೊಟ್ಟು ನಾವು ಆಪ್ರೇಷನ್ ಮಾಡ್ತೀವಿ ಸರ್ಜನ್ಸ್. ಈಗ ಅದರೊಳಗೂ ಕೂಡ ಮಕ್ಕಳ ಸರ್ಜನ್ಸ್ ಇದ್ದಾರೆ. ನಿಮ್ಗೆ ಹೆಂಗೆ ಮಕ್ಕಳ ಡಾಕ್ಟ್ರ್ ಹತ್ರ ನೀವು ಕೆಮ್ಮು ನೆಗಡಿ ಕರ್ಕೊಂಡು ಹೋಗ್ತಿರಲ್ಲ, ಅದೇ ರೀತಿ ಪೀಡಿಯಾಟ್ರಿಕ್ ಸರ್ಜನ್ಸ್ ಅಂತ ಇರ್ತಾರೆ, ಮಕ್ಕಳ ಸರ್ಜನ್ಸು. ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಾಗಿದ್ದಾರೆ, ಇಂದಿರಾ ಗಾಂಧಿ ಚೈಲ್ಡ್ ಹೋದರೆ ಅಲ್ಲಿದೆ. ಮೇಜರ್ ಮೆಡಿಕಲ್ ಕಾಲೇಜುಗಳಲ್ಲಿ ಈ ಸರ್ಜನ್ಸ್ ಇರ್ತಾರೆ. ನಾನು ಸರ್ಜನ್ನೇ, ನಾನು ಅಡಲ್ಟ್ ಸರ್ಜನ್ನು. ಮೊದಲೆಲ್ಲ ನಾನು ಮಾಡೀನಿ ಮಕ್ಕಳಿಗೆ ಆಪ್ರೇಷನ್ನು. ಬಟ್ ಈಗ ಸೂಪರ್ ಸ್ಪೆಷಲೈಸೇಷನ್ ಇರೋದ್ರಿಂದ ರಿಸಲ್ಟ್ಸ್ ಆರ್ ಬೆಟರ್ ವಿತ್ ದೆಮ್ ಅಂತ ಅವ್ರಿಗೆ ಹೇಳಿ ಮಾಡಿಸ್ಕೊಡ್ತೀನಿ ನಾನು ನಿಮ್ಮ ಮಕ್ಕಳಿಗೆ. ಇಷ್ಟು ಸರಳವಾದ ವಿಜ್ಞಾನವನ್ನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಅರಿವು ಇರಲಿ ಅನ್ನೋದಕ್ಕೆ. ಸೊ ಹರ್ನಿಯಾ ಅಂದರೆ ನಿಮ್ಮ ಹೊಟ್ಟೆ ಒಳಗಿರುವ ಆರ್ಗನ್ಸು. ಏನು ಆರ್ಗನ್ ಇರ್ತವೆ? ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದ್ದಾವೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮೇಲ್ಗಡೆ ಲಿವರ್ 1.5 kg, ಎಡಗಡೆ ಸ್ಪ್ಲೀನು, ಪ್ಯಾಂಕ್ರಿಯಾಸು, 2 ಕಿಡ್ನಿ, ಇವೆಲ್ಲ ಇರ್ತಾವಲ್ಲ, ಅವು ಸಾಲಿಡ್ ಆರ್ಗನ್ಸ್. ಅವು ಯೂಶ್ವಲಿ ಬರೋಲ್ಲ, ಕಿಡ್ನಿಗಳು ಹಿಂದೆ ಇರ್ತವೆ. ಆದರೆ ನಿಮ್ಮ ಕರುಳು ಇರುತ್ತಲ್ಲ, 6 ಮೀಟ್ರ್ ಇರುತ್ತೆ. ನಿಮ್ಮ ಸಣ್ಣ ಕರುಳು ಗೇಣುದ್ದ ಹೊಟ್ಟೆಯಲ್ಲಿ 6 ಮೀಟ್ರು. ಕರುಳಿನ ಮುಂದೆ ಒಮೆಂಟಮ್ ಅಂತ ಇರುತ್ತೆ. ನಿಮಗೆ ಬಹಳ ಆಶ್ಚರ್ಯ ಆಗೋದು, ಖುಷಿ ಆಗೋದು ಅಂದರೆ, ನಾನು ಒಂದು ಪೊಲೀಸ್ ರಿಟೈರ್ಡ್ ಅಫಿಷಿಯಲ್ಸ್ಗೆ ಒಂದು ಟಾಕ್ ಕೊಟ್ಟೆ. ಅವ್ರಿಗೆ ಏನು ಹೇಳಿದೆ ಅಂದರೆ, ನಿಮ್ಮ ಅಬ್ಡಾಮನ್ ನೋಡಿ, ನೀವೆಲ್ಲ ಪೊಲೀಸ್ ಪೀಪಲ್ಸು ನಮ್ಮನ್ನೆಲ್ಲ ಕಾಪಾಡ್ತೀರಿ, ಕಾಯ್ತೀರಿ ಬೀದಿಯೊಳಗೆ ಬಿಸಿಲಿನೊಳಗೆ ನಿಂತ್ಕೊಂಡು. ಅದಕ್ಕೆ ನಿಮ್ಮ ಪ್ರೊಫೆಷನ್ ಕಂಡ್ರೆ ನನಗೆ ಗೌರವ. ಅದರೊಳಗಾಗಿ ನಿಮ್ಮ ಟ್ರಾಫಿಕ್ ಪೊಲೀಸ್ನವ್ರು ವೈಟ್ ಡ್ರೆಸ್ ಹಾಕ್ಕೊಂಡು ಎಷ್ಟೆಲ್ಲ ಮಾಡ್ತೀರಿ. ಕೆಲವ್ರು ಬಯಸ್ಕೋತಾರೆ ಬಿಡಿ, ಆದರೆ ಎಲ್ಲ ಪ್ರೊಫೆಷನ್ ಒಳಗೂ ಎಲ್ಲರೂ ಇರ್ತಾರೆ. ಬಟ್ ನನಗೆ ಮಾತ್ರ ಆ ಪೊಲೀಸ್ ಪ್ರೊಫೆಷನ್ ಅಂದರೆ ಗೌರವ ಜಾಸ್ತಿ. ಯಾಕಂದರೆ ಬಿಸಿಲು ಮಳೆಯಲ್ಲಿ ನಮ್ಮನ್ನು ಕಾಪಾಡೋ. ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ಗೆ ನನ್ನ ನರ್ಸಿಂಗ್ ಹೋಮ್ನ ನಾನು ಯಾವತ್ತೂ ಚಾರ್ಜ್ ಮಾಡಲ್ಲ. ಅಂದರೆ ನನ್ನ ಪರ್ಸನಲ್ ಕನ್ಸಲ್ಟೇಷನ್ ತೊಗೊಳ್ಳೋದಿಲ್ಲ. ಪೊಲೀಸ್ ಆದರೆ ಫ್ರೀ ಅಂತ ಹೇಳ್ತೀನಿ. ಕರ್ನಾಟಕ ನ್ಯೂಸ್ನಿಂದ ಸಾಕಷ್ಟು ಜನ ನೋಡೋದ್ರಿಂದ ಅವ್ರಿಗೊಂದು ಅರಿವು ಹೋಗಲಿ. ಆಂಜನಪ್ಪ ಅಂತ ಡಾಕ್ಟ್ರು ಇರ್ತಾರೆ, ಪೊಲೀಸ್ನವ್ರಿಗೆ ಫ್ರೀ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಹೋಗಲಿ ಅಂತ ಈ ಮಾತು ಹೇಳ್ತಿದ್ದೀನಿ. ಅವಾಗ ಅವ್ರಿಗೆ ಹೇಳೋವಾಗೆ ಅಷ್ಟೇ ಅಲ್ಲ, ಅಷ್ಟು ಹೇಳಿದ್ರೆ ಅವ್ರಿಗೆ ಖುಷಿ ಆಗ್ತಾರೆ. ಅವ್ರಿಗೆ ಹೇಳಿದೆ ನೋಡಿ, ರಸ್ತೆ ತುಂಬ ಜನಗಳು ತುಂಬ, ಕರ್ನಾಟಕ ತುಂಬ ಪೊಲೀಸ್ನವ್ರು ಇರ್ತಾರೆ, ಆದರೆ ಪ್ರತಿಯೊಬ್ಬ ಮನುಷ್ಯನ ಹೊಟ್ಟೆಯಲ್ಲಿ ಒಬ್ಬ ಪೊಲೀಸ್ ಮನ್ ಇರ್ತಾನೆ. ಅವ್ರಿಗೆ ಆಶ್ಚರ್ಯವೋ ಆಶ್ಚರ್ಯ. ಹೆಣ್ಣಾಗಲಿ ಗಂಡಾಗಲಿ ಪೊಲೀಸ್ ಮನ್ ಇರ್ತಾನೆ. ಇದು ನನ್ನ ಪದ ಅಲ್ಲ, ಇಟ್ ಇಸ್ ಎ ಬ್ರಿಟಿಷ್ ಟರ್ಮಿನಾಲಜಿ. ನಾನು MBBS ಓದೋವಾಗೆ ಅಬ್ಡಾಮನ್ ಓಪನ್ ಮಾಡಿದ ತಕ್ಷಣ ನೋಡಿ, ನಿಮ್ಮ ಹೊಟ್ಟೆ ಆಪ್ರೇಷನ್ ಮಾಡಬೇಕಾದ್ರೆ ನಾವು ನೈಫ್ನಾಗಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿ ಮಾಡ್ತೀನಿ ನಾನು, ಒಂದು ಹೋಲ್ ಹೊಡೆದ್ರೆ ಸಾಕು. ಮೊದಲಿಗೆ ನಿಮ್ಮ ಪೆಪ್ಟಿಕ್ ಅಲ್ಸರ್ ಆಗಲಿ, ನಿಮ್ಮ ಗಾಲ್ ಬ್ಲಾಡರ್ ಆಗಲಿ ಓಪನ್ ಮಾಡಬೇಕಾದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಓಪನ್ ಮಾಡೀನಿ. ನನ್ನ ನೈಫು ಸ್ಕಿನ್ನು, ಸಬ್ಕ್ಯೂಟೇನಿಯಸ್ ಟಿಶ್ಯೂ, ರೆಕ್ಟಸ್ ಶೀತು, ಅದಾದಮೇಲೆ ಎಕ್ಸ್ಟ್ರಾ ಪೆರಿಟೋನಿಯಲ್ ಪ್ಯಾಟು, ಲಾಸ್ಟಿಗೆ ಪೆರಿಟೋನಿಯಮ್ ಅಂತ. ಅದನ್ನು ಓಪನ್ ಮಾಡಿದ ತಕ್ಷಣ ನನ್ನ ಕಣ್ಣಿಗೆ ಕಾಣುವುದು ಮೊದಲು ಕರುಳಲ್ಲ, ಮತ್ತು ಯಾರು ಕಾಣ್ತಾರೆ ಡಾಕ್ಟ್ರೇ? ಗ್ರೇಟರ್ ಒಮೆಂಟಮ್. ಅಂದರೆ ಒಂದು ಲೇಯರ್ ಇರುತ್ತೆ, ಮೇಲ್ಗಡೆ ಕರುಳಿಗೆ ಅಟ್ಯಾಚ್ ಆಗಿರುತ್ತೆ, ಕೆಳಗಡೆ ಹಿಂಗೆ ಓಡಾಡುತ್ತೆ. ಅದನ್ನು ನಾವು ಒಮೆಂಟಮ್ ಅಂತೀವಿ. ಇದನ್ನು ಒಮೆಂಟಮ್ನ ಬ್ರಿಟಿಷ್ನವನು ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ದ ಅಂದರೆ, ದಿಸ್ ಈಸ್ ಕಾಲ್ಡ್ ಪೊಲೀಸ್ಮನ್ ಆಫ್ ದಿ ಅಬ್ಡಮನ್. ಅವ್ರಿಗೆಲ್ಲ ಆಶ್ಚರ್ಯ, ಡಾಕ್ಟ್ರೇ ಹೊಟ್ಟೆಯೊಳಗೆ ಪೊಲೀಸ್ನವನು ಏನು ಮಾಡ್ತಾನೆ, ಕಳ್ಳರು ಇರ್ತಾರ ಅಂತ. ನಿಮ್ಗೆ ಅರಿವಾಗಲಿ, ನಾನೊಬ್ಬ ಟೀಚರಾಗಿ ನಾನೊಬ್ಬನೇ ಈ ರೀತಿಯ ವಿಚಾರಗಳನ್ನು ನಿಮಗೆ ಸರಳವಾಗಿ ತಲುಪಲಿ ಅಂತ ಮಾತಾಡೋನು. ನಿಮ್ಮ ಹೊಟ್ಟೆಯೊಳಗೆ ಕಳ್ಳ ಇರಲ್ಲ, ಆದರೆ ಅರ್ಧ ರಾತ್ರಿ ಒಳಗೆ ಕಳ್ಳ ಬರ್ತಾನೆ. ಹೌದಾ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಿಮ್ಮ ಮಗ ಮಲಗಿರುತ್ತೆ ಉಂಡುಬಿಟ್ಟು ರಾತ್ರಿ 12ವರೆಗೆ ಅಯ್ಯಪ್ಪ ಅಂತ ಎದ್ದೊಳುತ್ತೆ. ಯಾಕೆ ಗೊತ್ತಾ? ಹೊಟ್ಟೆ ನೋವು ಬರುತ್ತೆ ಮಗುಗೆ. ಯಾಕೆ ನೋವು ಬರುತ್ತೆ? ಅಪೆಂಡಿಕ್ಸ್ ಊದ್ಕೊಳ್ಳುತ್ತೆ. ರಾತ್ರಿ ಊಟ ಮಾಡಿ ನಾರ್ಮಲಾಗೇ ಇರ್ತದೆ, ನಿಮ್ಮ ಮಗನೋ ಅಥವಾ ನೀವೇನೋ, ಅರ್ಧ ರಾತ್ರಿಯಲ್ಲಿ ಅಪೆಂಡಿಕ್ಸು, ನೀವು ತಿಂದ ಆಹಾರದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಇನ್ಫೆಕ್ಷನ್ ಆಗಿ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತ ಆಗುತ್ತೆ. ಈ ಅಪೆಂಡಿಕ್ಸು ಬರ್ಸ್ಟ್ ಆಗ್ಬೋದು. ಬರ್ಸ್ಟ್ ಆದರೆ ನೋಡಿ, ಇಷ್ಟು ದಿನ ಅಪೆಂಡಿಕ್ಸ್ ಎಲ್ರಿಗೂ ಇದೆ, ಅದು ಕಳ್ಳ ಅಲ್ಲ, ನಾರ್ಮಲ್ ಇರುತ್ತೆ. ಆದರೆ ಅದು ಊದ್ಕೊತ್ತು ಅಂದರೆ ಕಳ್ಳನ ಥರ ಬಿಹೇವ್ ಮಾಡುತ್ತೆ. ಅಂದರೆ ಕಳ್ಳರು ನಿಮಗೆ ತೊಂದರೆ ಕೊಡ್ತಾರಲ್ಲ, ಹಂಗೆ ನಿಮ್ಮ ಅಪೆಂಡಿಕ್ಸು ನಿಮಗೆ ತೊಂದರೆ ಕೊಡುತ್ತೆ. ಅಷ್ಟೊತ್ತಿನಾಗೆ ನಾನು ಸರ್ಜನ್ ಮನೇಲಿ ಮಲಗಿರ್ತೀನಿ. ನಿಮ್ಮ ಮಗುನ ಯಾರು ಕಾಪಾಡಬೇಕು? ಅಪೆಂಡಿಕ್ಸ್ ಬರ್ಸ್ಟ್ ಆಗಿಬಿಡುತ್ತೆ. ಆಗ ಪೊಲೀಸ್ಮನ್ ಬರ್ತಾನೆ. ನಿಮ್ಮ ಹೊಟ್ಟೆ ಒಳಗಿರುವ ಗ್ರೇಟರ್ ಒಮೆಂಟಮ್ಮು ಮೂವ್ ಆಗ್ತಾ ಇರುತ್ತೆ, ಬರುತ್ತೆ, ಇಲ್ಲಿ ಕಳ್ಳ ಇದ್ದಾನೆ ಅಂತ ಅದಕ್ಕೆ ಗೊತ್ತಾಗುತ್ತೆ, ಅದು ಮೀಡ್ಕೊಳ್ಳುತ್ತೆ.
ನೋಡಿ ಎಷ್ಟು ಸುಂದರವಾಗಿದೆ ವಿಜ್ಞಾನ ಅನ್ನೋದಕ್ಕೆ ನಿಮಗೆ ಮಾತಾಡ್ತೀನಿ. ಇದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಕಿಮ್ಸ್ನಲ್ಲಿ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರು. ನಿಮ್ಗೊಂದು ನೆನಪಿರಲಿ, ವಿಕ್ಟೋರಿಯಾ, ಬೋರಿಂಗ್ ಯಾವುದೇ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ರಾತ್ರಿ ಹೊತ್ತು ಯಾವ ಸೀನಿಯರ್ ಡಾಕ್ಟ್ರು ಡ್ಯೂಟಿ ಮಾಡಲ್ಲ. ಅದು ನಿಮ್ಗೆ ಅರಿವಿರಲಿ. ಜೂನಿಯರ್ ಡಾಕ್ಟ್ರುಗಳು ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್, MBBS ಮಾಡಿ MS ಮಾಡಿರ್ತಾನೆ, ಅವನಿಗೆ ಡ್ಯೂಟಿಗೆ ಹಾಕಿರ್ತೀವಿ. ಅವನ ಕೆಲಸ ಏನಂದರೆ ರಾತ್ರಿ ಎಮರ್ಜೆನ್ಸಿ ಬಂದರೆ ನಾನು ಮನೆಯಲ್ಲಿರ್ತೀನಿ ಅಥವಾ ರೂಮಲ್ಲಿ ಮಲಗಿರ್ತೀನಿ, ನಾನು ಎಬ್ಬಿಸ್ತಾನೆ. ಅವ್ನಿಗೆ ಹೇಳಿರ್ತೀನಿ, ನೋಡಪ್ಪ ಯಾವುದೇ ಅಕ್ಯೂಟ್ ಪೇಯ್ನ್ ಅಬ್ಡಮನ್ ಬಂದರೆ, ಮಗು ಬಂದರೆ 2 ವರ್ಷದ ಮಗು ರಾತ್ರಿನೇ ಆಪ್ರೇಟ್ ಮಾಡಬೇಕು ನಾನು. ಯಾಕಂದರೆ ಆ ಮಗುವಿನ ಹೊಟ್ಟೆಯಲ್ಲಿರ್ತಕ್ಕಂಥ ಪೊಲೀಸ್ಮನ್ನು ಸ್ಟ್ರಾಂಗ್ ಇರಲ್ಲ, ಕಳ್ಳನ್ನು ಹಿಡಿಯೋಕ್ಕಾಗಲ್ಲ. 65ರಿಂದ 70 ವರ್ಷ ಮೇಲೆ ಬರುವಂಥ ಹಿರಿಯರು ಹೊಟ್ಟೆಯೊಳಗೆ ಪೊಲೀಸ್ಮನ್ ಆಲ್ರೆಡಿ ಓಲ್ಡ್ ಆಗ್ಬಿಟ್ಟಿರ್ತಾನೆ, ಶ್ರಿಂಕ್ ಆಗಿರ್ತಾನೆ, ಹೋಗಿ ಹಿಡಿಯೋಕ್ಕಾಗಲ್ಲ. ಅದೇ ಯಂಗ್ ಸಾಫ್ಟ್ವೇರ್ ಇಂಜಿನಿಯರ್ 21 ವರ್ಷ ಉಂಡು ಮಲಗಿರ್ತಾನೆ, ಅರ್ಧ ರಾತ್ರಿ ಒಳಗೆ 1:30 ಒಳಗೆ ಹೊಟ್ಟೆ ನೋವು ಅಂತ ಬರ್ತಾನೆ, ನನ್ನನ್ನು ಎಬ್ಬಿಸ್ಬೇಡ, ಅವನ್ನ ಅಡ್ಮಿಟ್ ಮಾಡು, ಡ್ರಿಪ್ ಹಾಕು. ಯಾಕಂದ್ರೆ ಇವನು ಹೊಟ್ಟೆ ಒಳಗೆ ಪೊಲೀಸ್ಮನ್ ಸ್ಟ್ರಾಂಗ್ ಇರ್ತಾನೆ, ಬೆಳಗ್ಗೆ ನಾನು ಬರೋವರೆಗೂ ಅವನ್ನ ಹಿಡ್ಕೊಂಡಿರ್ತಾನೆ ಕಳ್ಳನ್ನು. ನಾನು ಬಂದು ಬೆಳಗ್ಗೆ ಟ್ಯಾಕಲ್ ಮಾಡ್ತೀನಿ. ನೋಡ್ರಿ ಈ ವಿಜ್ಞಾನ ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ಮಗು ಇದ್ದರೆ ನಾನು 1 ಗಂಟೆಗೆ ಎಬ್ಬರಿಸು, ನನ್ನ ಬಂದು ಆಗಲೇ ಆಪ್ರೇಷನ್ ಮಾಡ್ತೀನಿ. ಯಾಕಂದರೆ ಬರ್ಸ್ಟ್ ಆದರೆ ಮಗು ಸತ್ತೋಗುತ್ತೆ, ಟಾಕ್ಸಿಕ್ ಆಗುತ್ತೆ. ಓಲ್ಡ್ ಪೀಪಲ್ಸ್ಗೂ ಹಂಗೆ ಆಗುತ್ತೆ. ಈ ವಿಜ್ಞಾನ ನಿಮ್ಗೆ ಅರಿವಿರಲಿ. ಯಾಕೆ ಈ ಒಮೆಂಟಮ್ ಹೆಸರನ್ನು ತೊಗೊಂಡೆ ಅಂದರೆ, ಪೊಲೀಸ್ಮನ್ ಆಫ್ ದಿ ಅಬ್ಡಮನ್ ಅಂದರೆ ಈ ಹರ್ನಿಯ ಚೀಲ ಇರುತ್ತೆ, ಫಸ್ಟ್ ಬಂದು ಅದೇ ಕೂತ್ಕೊಳ್ಳೋದು. ಅದನ್ನು ನಾವು ಒಮೆಂಟೋ ಸೀಲ್ ಅಂತೀವಿ. ಅದಷ್ಟು ಡೇಂಜರಸ್ ಅಲ್ಲ. ಯಾರನ್ನ ಒಬ್ಬರು ಹರ್ನಿಯಾ ಅಂತ ಬಂದರೆ ಅದರೊಳಗೆ ಒಮೆಂಟಮ್ ಇದ್ದರೆ ನಾನು ಅರಿಬರಿ ಮಾಡಿ ಆಪ್ರೇಷನ್ ಮಾಡಲ್ಲ. ಅದೇ ಕರಳು ಬರುತ್ತೆ, ಸಣ್ಣ ಕರಳು ಬಂದು ಸೇರಿಕೊಳ್ಳುತ್ತೆ, ಅದನ್ನು ನಾವು ಎಂಟೆರೋ ಸೀಲ್ ಅಂತೀವಿ. ಎಂಟೆರೋ ಅಂದರೆ ಕರಳು. ಈ ಕರಳಿದ್ರೆ ಆದಷ್ಟು ಬೇಗ ಹೇಳ್ತೀನಿ, ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಈಗ ಬಂದ ಕರಳು ವಾಪಸ್ ಹೋಗ್ದಿರಾ ಅಲ್ಲೇ ಕೂತ್ಕೊಂಡ್ಬಿಡ್ತು ಅಂದರೆ ಅಬ್ಸ್ಟ್ರಕ್ಟೆಡ್ ಹರ್ನಿಯಾ ಅಂತೀವಿ ನಾವು. ಅಬ್ಸ್ಟ್ರಕ್ಟೆಡ್ ಹರ್ನಿಯಾ ವಿತಿನ್ 24 ಅವರ್ಸ್ ನಾನು ಆಪ್ರೇಟ್ ಮಾಡಬೇಕು. ಇಲ್ಲಾಂದರೆ ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾ ಆಗುತ್ತೆ. ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯಾ ಏನಾದರೂ ಒಡ್ಕೋತು ಅಂದರೆ ಪೇಷಂಟ್ ಸತ್ತು ಹೋಗ್ತಾನೆ. ಸೊ ಹರ್ನಿಯಾ ಬಗ್ಗೆ ಮಾತನಾಡುವಾಗ ನಿಮ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಹರ್ನಿಯಾ ಅಂದರೆ ನಿಮ್ಮ ಹೊಟ್ಟೆಯಲ್ಲಿರುವ ನಾರ್ಮಲ್ ಆರ್ಗನ್ನು ಅಬ್ನಾರ್ಮಲ್ ಪ್ಲೇಸಿಗೆ ಬಂದು ಕೂತ್ಕೊಳ್ಳುತ್ತೆ. ಎಷ್ಟೋ ಸಾರಿ ಪೇಷಂಟ್ ಬರ್ತಾನೆ, ಅವನು ತರಡು ಅಂದರೆ ಬೀಜ ಇಷ್ಟು ತಪ್ಪಾಗಿರುತ್ತೆ, ಬೀಜ ಅಲ್ಲ, ಬೀಜದ ಪಕ್ಕ ಕರಳು ಬಂದು ಕೂತಿರುತ್ತೆ. ಸೊ ನಾನು ಹರ್ನಿಯಾ ಅಂತ ಡಯಾಗ್ನೋಸ್ ಮಾಡಿದರೆ ಭಾಳ ಈಸಿ. ಸರ್ಜನ್ಗೆ ಕಣ್ಣನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಹರ್ನಿಯಾ ಅಂತ, ಮುಟ್ಟಿದ್ರೆ ಗೊತ್ತಾಗುತ್ತೆ. ನಾನು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕ್ಲಾಸ್ ತೊಗೋತೀನಿ, ಅವ್ರಿಗೆಲ್ಲ ಹೇಳ್ತೀನಿ ಹರ್ನಿಯಾದ ಸೈನ್ಸ್ ಅಂದರೆ ಏನು, ಹರ್ನಿಯಾನೇ ಹೆಂಗಿರುತ್ತೆ ಇವೆಲ್ಲ ಹೇಳ್ತೀನಿ. ಈಗ ಆಫ್ಕೋರ್ಸ್ ಅಲ್ಟ್ರಾಸೌಂಡ್ ಬಂದಿದೆ, ಒಂದು ಸ್ಕ್ಯಾನ್ ಮಾಡ್ತೀವಿ, ಹೇಳ್ತೀವಿ ಇದನ್ನು ಆಪ್ರೇಷನ್ ಮಾಡೋದು ಒಳ್ಳೆಯದು ಅಂತ. ಆ ಕಂಟೆಂಟ್ನ ಒಳಗಡೆ ಹಾಕ್ತೀವಿ, ಚೀಲ ತೆಗಿತೀವಿ, ಮೆಶ್ ಹಾಕ್ತೀವಿ. ನೀವು ಕೇಳಿರ್ತೀರಿ, ಡಾಕ್ಟ್ರೇ ಏನೋ ಮೆಶ್ ಹಾಕ್ತಾರಂತೆ, ಇದು ಮತ್ತೆ ಹರ್ನಿಯಾ ರಿಕರ್ ಆಗಲಿ. ಯಾಕಂದರೆ ವೀಕ್ನೆಸ್, ನಾನು ಅವಲೇ ಹೇಳಿದೆ, ಹರ್ನಿಯಾ ಅಂದರೆ ವೀಕ್ ಜಾಗದಲ್ಲಿ ಬರುತ್ತೆ. ಆ ವೀಕ್ ಜಾಗನ ಸ್ಟ್ರಾಂಗ್ ಮಾಡಬೇಕು ಅಂದರೆ ನಾನು ಮೆಶ್ ಹಾಕ್ತೀನಿ. ಆ ಮೆಶ್ ನಿಮ್ಗೆ ಹಾಕ್ಬಿಟ್ರೆ ನೀವು ಸಾಯೋವರೆಗೂ ಮೆಶ್ ನಿಮ್ಮ ಬಾಡಿಯಲ್ಲೇ ಇರುತ್ತೆ. ಸೊ ಇವೆಲ್ಲ ತುಣುಕಾಗಿ ಹೇಳಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಹೌದಾ, ಹರ್ನಿಯಾ ಬಂದರೆ ಆಂಜನಪ್ಪ ಡಾಕ್ಟರ್ ಹತ್ರ ಹೋಗ್ಬೇಕಾ? ನಿಜ. ಮೆಶ್ ಹಾಕ್ತಾರ ಅದು ಆಂಜನಪ್ಪ ಡಿಸೈಡ್ ಮಾಡ್ತಾರೆ, ನೀವೆಲ್ಲ ಡಿಸೈಡ್ ಮಾಡೋದು. ಮಕ್ಕಳಿಗೆ ನಾನು ಮೆಶ್ ಹಾಕಲ್ಲ, ದೊಡ್ಡೋರಿಗೆ ಮೆಶ್ ಹಾಕ್ತೀನಿ. ಎಲ್ರಿಗೂ ಹರ್ನಿಯಾ ಅಂದರೆ ಓಪನ್ ಮಾಡಲೇಬೇಕು, 6 ಇಂಚ್ ಕುಯ್ತೀನಿ. ಬಟ್ ಇವತ್ತು ಲ್ಯಾಪರೋಸ್ಕೋಪಿಕ್ ಮಾಡ್ತೀನಿ. ನಾನು ಒಂದು ಹೋಲ್ ಹಾಕಿ ಅದರೊಳಗಿಂದ ಕ್ಯಾಮ್ರಾ ಬಿಟ್ಟು ಇನ್ಸ್ಟ್ರೂಮೆಂಟ್ ಹಾಕಿ ಅದು ಮಾಡ್ತೀನಿ. ಡಾಕ್ಟರ್ ಅರ್ಜುನ್ ನನ್ನ ಮಗ ಈಸ್ ಎ ಸರ್ಜನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಒಕ್ಕಳ ಇಷ್ಟಪ್ಪ ಊದ್ಕೊಂಡಿರುತ್ತೆ, ಅವನು 2 ಹೋಲ್ ಮಾಡ್ತಾನೆ, ಒಂದರ ಕ್ಯಾಮ್ರಾ ಬಿಡ್ತಾನೆ, ಒಂದರ ಫೋರ್ಸೆಪ್ಸ್ ಬಿಡ್ತಾನೆ. ಆ ಕರಳನ್ನು ವಾಪಸ್ ಎಳ್ಕೊಂಡು ಅಲ್ಲಿ ಒಂದು ಮೆಶ್ ಕುಂಡ್ರಿಸ್ತಾನೆ. ದಿಸ್ ಈಸ್ ಲ್ಯಾಪರೋಸ್ಕೋಪಿಕ್ ಮೆಶ್ ರಿಪೇರ್. ಇವಾಗ ನನ್ನ ಹತ್ರ ಯಾರನ್ನ ಒಬ್ಬರು ಬಂದರೆ, ತುಂಬ ಸಾರಿ ಹೆಣ್ಣುಮಕ್ಕಳಲ್ಲಿ ಇದು ಭಾಳ ಕಾಮನ್, ಯಂಗ್ಸ್ರಲ್ಲಿ, ದೊಡ್ಡವರಲ್ಲಿ ಅಂಬಿಲಿಕಲ್ ಹರ್ನಿಯಾ. ಇನ್ನು ಕೆಲವರು ಗರ್ಭಕೋಶ ತೆಗೆಸ್ಕೊಂಡಿರ್ತಾರೆ. ಆ ಗರ್ಭಕೋಶ ತೆಗೆದ ಜಾಗದಲ್ಲಿ ಸ್ಕಾರ್ ಇರುತ್ತೆ. ಅದೇನಾಗುತ್ತೆ, ಕೆಮ್ಮಿ ಆಪರೇಷನ್ ಆದಮೇಲೆ ಹೊಲಿಗೆಗಳು ಬಿಟ್ಕೋತವೆ, ಚರ್ಮ ಮಾತ್ರ ಕೂಡ್ಕೊಂಡಿರುತ್ತೆ, ಒಳಗಡೆ 3 ಲೇಯರ್ನ ಹೊಲಿದಿರ್ತೀವಿ, ಅವೆಲ್ಲ ಬಿಟ್ಕೊಂಡಿರುತ್ತೆ. ಇದನ್ನು ನಾವು ಇನ್ಸಿಷನಲ್ ಹರ್ನಿಯಾ ಅಂತೀವಿ. ಅಜ್ಜಿ ಬರುತ್ತೆ, 5 ವರ್ಷದಿಂದ ಆಪ್ರೇಷನ್ ಮಾಡಿದರು ಡಾಕ್ಟ್ರೇ, ಗರ್ಭಕೋಶ ತೆಗೆದ್ರು, ಈಗ ಯಾಕೋ ಇಷ್ಟಪ್ಪ ಆಗದೆ. ನನಗೆ ಗೊತ್ತು ಇದು ಇನ್ಸಿಷನಲ್ ಹರ್ನಿಯಾ ಅಂತ. ಮೊದಲು ಇದಕ್ಕೂ ಓಪನ್ ಆಪ್ರೇಷನ್ ಮಾಡೀವಿ, ಈಗ ಲ್ಯಾಪರೋಸ್ಕೋಪಿ ಹಾಕಿ ಚೀಲಾನ ಅಲ್ಲಿ ಕರಳು ಕೂತಿರುತ್ತೆ, ವಾಪಸ್ ಅದ್ರ ಜಾಗಕ್ಕೆ ಎಳ್ಕೊಂಡು ಒಂದು ಮೆಶ್ ಹಾಕ್ಬಿಡ್ತೀವಿ. ದಿಸ್ ಇಸ್ ಕಾಲ್ಡ್ ಲ್ಯಾಪರೋಸ್ಕೋಪಿಕ್ ಮೆಶ್ ರಿಪೇರ್. ಸೊ ಹರ್ನಿಯಾ ಬಗ್ಗೆ ನಿಮಗೆ ಅರಿವು ಮೂಡಬೇಕಾದ್ರೆ
ಒಂದು ಕಣ್ಣಿಗೆ ಕಾಣುವ ಹರ್ನಿಯಾ. ಇದು ಎಷ್ಟು ಕಾಮನ್ ಅಂದರೆ ತುಂಬ ಜನ ಬರ್ತಾರೆ. ನಾನು ಒಂದು ತಿಂಗಳಲ್ಲಿ 30 ಆಪ್ರೇಷನ್ ಮಾಡಿದರೆ ಒಂದು 10 ಪೈಲ್ಸ್ ಇರ್ತವೆ, ಒಂದು 5 ಫಿಷರ್ ಇರ್ತವೆ, ಒಂದು 3 ಹರ್ನಿಯಾ ಇರುತ್ತೆ, ಒಂದೆರಡು ಗಾಲ್ ಬ್ಲಾಡರ್ ಇರುತ್ತೆ, ಹಿಂಗೆ ಕಾಮನ್. ಸೊ ಹರ್ನಿಯಾ ಬಗ್ಗೆ ನಿಮಗೆ ಅರಿವು ಮೂಡಬೇಕಾದ್ರೆ ನೀವು ಎದ್ದು ನಿಂತು ಕೆಮ್ಮಿದಾಗ ನಿಮ್ಮ ಮಕ್ಕಳ ಎಷ್ಟು ದಪ್ಪ ಊದ್ಕೊಂತು, ನೀವು ಹಿಂದೆ ಆಪ್ರೇಷನ್ ಆಗಿದ್ದಾಗೆ ಕೆಮ್ಮಿದ್ರೆ ಇಷ್ಟು ದಪ್ಪ ಊದ್ಕೊಂತು, ಅಥವಾ ಕೆಲವರು ಚೆನ್ನಾಗೇ ಇರ್ತಾರೆ, ನಾನು ಇದ್ಕಿದ್ದಂಗೆ ಬಲಗಡೆ ಯಾಕೋ ಬಾಳೆಕಾಯಿ ಥರ ಬಂದಿದೆ ಡಾಕ್ಟ್ರೆ ಅಂತಾರೆ, ಮಲ್ಕೊಂಡ್ರೆ ಒಳಕ್ಕೆ ಹೋಗುತ್ತೆ ಡಾಕ್ಟ್ರೆ, ಇದು ರೆಡ್ಯೂಸಿಬಲ್ ಹರ್ನಿಯಾ. ಸೊ ಹರ್ನಿಯಾನ ಹಂಗೆ ಬಿಟ್ಟರೆ ಕಾಂಪ್ಲಿಕೇಶನ್ ಏನು? ರೆಡ್ಯೂಸಿಬಲ್ ಅಂದರೆ ಒಳಕ್ಕೆ ಹೋಗೋದು, ತೊಂದರೆ ಇಲ್ಲ. ಇಟ್ ಬಿಕಮ್ಸ್ ಇರ್ರೆಡ್ಯೂಸಿಬಲ್, ಒಳಕ್ಕೆ ಹೋಗಲ್ಲ, ಅಲ್ಲೇ ಕೂತ್ಕೊಂಡಿರುತ್ತೆ. 2 ದಿನ ಹೋದರೆ ನೋವಿರಲ್ಲ, 2 ದಿನ ಹೋದರೆ ಬಂಬಡ ಹೊಡೆಯಸ್ ನೋವು ಬರುತ್ತೆ. ಯಾಕಂದರೆ ಅದರೊಳಗಿರೋ ಕರಳು ಕೊಳೆತು ಹೋಗುತ್ತೆ, ಗ್ಯಾಂಗ್ರೀನ್ ಅಂತೀವಿ ನಾವು. ಅವನಿಗೇನಾದರೂ ವಿತಿನ್ 24 ಅವರ್ಸ್ ಆಪ್ರೇಷನ್ ಮಾಡಲಿಲ್ಲ ಅಂದರೆ ಸತ್ತೋಗ್ತಾನೆ. ನಿಮ್ಗೆ ಎದುರಿಸ್ತಾ ಇಲ್ಲ, ಆದರೆ ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಸಾರಿ ನಿಮ್ಗೆ ಹರ್ನಿಯಾ ಬಂತು ಅಂದರೆ ಅದರೊಳಗೆ ಡೈರೆಕ್ಟು ಇಂಡೈರೆಕ್ಟ್ ಏನೇನೋ ಇರ್ತವೆ. ನೀವು ಹೆದರ್ಕೋಬೇಡಿ, ನನ್ನ ಹತ್ರ ಬನ್ನಿ, ನಾನು ನಿಮ್ಗೆ ಹೇಳ್ತೀನಿ. 95 ವರ್ಷದ ಹಿರಿಯರು ಹರ್ನಿಯಾ ಬಂದ್ಬಿಟ್ಟದೆ, ಡಾಕ್ಟ್ರೇ ವಯಸ್ಸಾಗದೆ ಆಪ್ರೇಷನ್ ಮಾಡಬೇಕಾ? ಡೆಫಿನೆಟ್ಲಿ ನಾನು ಡಿಸೈಡ್ ಮಾಡ್ತೀನಿ. ಎಲ್ರಿಗೂ ಆಪ್ರೇಷನ್ ಬೇಕಾಗಲ್ಲ, ನಾನೇ ಹೇಳ್ತೀನಿ. ಈ ವಯಸ್ಸಿನಲ್ಲಿ ಅವರಿಗೆ ಡೈರೆಕ್ಟ್ ಹರ್ನಿಯಾ ಇದೆ, ಅದು ಯಾವತ್ತೂ ಕಾಂಪ್ಲಿಕೇಶನ್ ಆಗಲ್ಲ, ಅವ್ರ ಪಾರ್ಗೆ ಅವ್ರು ಇರ್ತಾರೆ, ಸುಮ್ಮನೆ ಇರಿ ಅಂತ ಹೇಳ್ತೀನಿ. ಸೊ ಕೆಲವರಿಗೆ ಅಯ್ಯೋ ಹರ್ನಿಯಾ ಅಂದ ತಕ್ಷಣವೇ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ದುಡ್ಡು ಸಿಗುತ್ತೆ ಅಂತ ಸುಮ್ಮನೆ ಮಾಡೋರು ಇದ್ದಾರೆ. ಹರ್ನಿಯಾ ಅಂದರೆ ಆಪ್ರೇಷನ್ನೇ, ನಾನು ಮಾಡ್ತೀನಿ, ಅವ್ರಿಗೆ ಫಿಟ್ನೆಸ್ ತೊಗೋತೀನಿ, ಅನಸ್ತೇಷಿಯಾ ಕೊಡ್ತಾರೆ, ಮಾಡ್ತೀನಿ ಅಂತಾರೆ. ಬಟ್ ನಮ್ಮಂಥವ್ರು ಡಿಸೈಡ್ ಮಾಡ್ತೀವಿ ಅವ್ರಿಗೆ ಹರ್ನಿಯಾ ಆಪ್ರೇಷನ್ ಬೇಕಾ ಬೇಡವಾ, ಅದ್ರ ಬಗ್ಗೆ ಬದುಕ್ಬೋದಾ ಅಂತ. ಸೊ ಇವೆಲ್ಲ ಡಿಫ್ರೆಂಟ್ ಹರ್ನಿಯಾಸು. ಕೆಲವು ರೇರ್ ಹರ್ನಿಯಾಸ್ ಇದ್ದಾವೆ, ಅವು ನಿಮಗೆ ಬೇಕಿಲ್ಲ. ನಿಮ್ಗೆ ಲಂಬಾರ್ ಹರ್ನಿಯಾ ಅಂತೀವಿ ನಾವು. ಬ್ರೈನ್ನೊಳಗೆ ಏಟು ಬಿದ್ದಾಗೆ ಆ ಬ್ರೈನೇ ಈಚೆಗೆ ಬರ್ತದೆ, ಅದನ್ನು ಹರ್ನಿಯೇಷನ್ ಆಫ್ ದಿ ಬ್ರೈನ್ ಅಂತೀವಿ, ಅದೆಲ್ಲ ನಿಮಗೆ ಬೇಡ. ಎದೆ ಒಳಗೆ ಈ ಲಂಗ್ಸ್ ಇರ್ತಾವಲ್ಲ, ಪ್ಲೂರಲ್ ಕ್ಯಾವಿಟಿ ಇರುತ್ತೆ, 2 ರಿಬ್ಬಿನ ಮಧ್ಯೆ ತೂರ್ಕೊಂಬರುತ್ತೆ, ಅದನ್ನು ನಾವು ಚೆಸ್ಟ್ ಹರ್ನಿಯಾ ಇದು ಅಂತೀವಿ, ಅದು ನಿಮಗೆ ಬೇಡ. ಒಳಗಡೆ ಇರೋ ಹರ್ನಿಯಾ ಅವಾಗಲೇ ಹೇಳಿದ್ದೀನಿ, ಗ್ಯಾಸ್ಟ್ರೋಸ್ಕೋಪಿ ಮಾಡಿ ಅವರಿಗೆ ರಾತ್ರಿಯೆಲ್ಲ ತಿಂದಿದ್ದೆಲ್ಲ ಈಚೆಗೆ ಬರ್ತಾ ಇರುತ್ತೆ, ಅದಕ್ಕೋಸ್ಕರವಾಗಿ ಅದನ್ನು ಲ್ಯಾಪ್ರೋಸ್ಕೋಪಿಕ್ ಫಂಡೋಪ್ಲೈಕೇಶನ್ ಅಂತ ಮಾಡ್ತೀವಿ. ಸೊ ಇಷ್ಟೆಲ್ಲ ವಿಚಾರಗಳು ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಸ್ಟೂಡೆಂಟ್ಸಿಗೆ ಕ್ಲಾಸ್ ತೊಗೊಂಡ್ರೆ ಒಂದೊಂದು ಹರ್ನಿಯಾಗಿ 1 ಅವರ್ ಟೀಚ್ ಮಾಡ್ತೀನಿ, ಯಾಕಂದರೆ ಅವ್ರಿಗೆ ಅಷ್ಟು ಡೀಟೇಲ್ಸ್ ಬೇಕು. ದಯವಿಟ್ಟು ಜನಸಾಮಾನ್ಯರಿಗೆ ಹರ್ನಿಯಾ ಅಂದರೆ ಇಷ್ಟು ಸಿಂಪಲ್ಲು. ಹರ್ನಿಯಾ ಅಂತ ಗೊತ್ತಾದ ತಕ್ಷಣ ದಯವಿಟ್ಟು ಡಾಕ್ಟ್ರ್ ಹೇಳ್ದಂಗೆ ಕೇಳಿ. ನೀವೇ ಯಾರೋ ಅವ್ರಿಗೇನೋ ಮಾಡಿದ್ರು ಹಿಂಗಾಯ್ತಂತೆ ಇವ್ರಿಗೇನೋ, ಅವೆಲ್ಲ ಬಿಟ್ಟುಬಿಡಿ. ಒಬ್ಬೊಬ್ಬರದ್ದು ಒಂದೊಂದು ಹರ್ನಿಯಾ ಮಾಡಿಸ್ಕೊಂಡು ಸತ್ತೋಗಿರೋ ಯಾರು ಇರಲ್ಲ. ಆದರೂ ಹೇಳ್ತಾರೆ ಹರ್ನಿಯಾ ಆಪ್ರೇಷನ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ಬೋದು. ಅದರಿಂದ ದಯವಿಟ್ಟು ಹರ್ನಿಯಾ ಅನ್ನೋದು ಒಂದು ಸರ್ಜಿಕಲ್ ಕಂಡೀಷನ್ನು. ಏನಾರ ಮಾಡಿ ಒಂಚೂರು ಮೆಡಿಸಿನ್ ಕೊಟ್ಟು ವಾಸಿ ಮಾಡಿ ಡಾಕ್ಟ್ರೆ ಅಂತಾರೆ, ಇವೆಲ್ಲ ಫಿಸಿಕಲ್ ಕಂಡೀಷನ್ಸ್. ನಾನು ಅವರಿಗೆ ಅರ್ಥ ಆಗೋಂಗೆ ಹೇಳ್ತೀನಿ, ಮಂತ್ರ ಹಾಕಿದರೆ ಮಾವಿನಕಾಯಿ ಉದುರಲ್ಲ, ಕಲ್ಲು ಹೊಡೆದ್ರೇ ಮಾವಿನಕಾಯಿ ಉದುರೋದು, ಇದು ಹಂಗೇನೆ ಮೆಡಿಸಿನ್ನಾಗಿ ಹೋಗಲ್ಲ. ಸರ್ಜಿಕಲ್ ಕಂಡೀಷನ್, ಆಪ್ರೇಷನ್ನೇ ಮಾಡಬೇಕು. ಆ ಮಾತು ನಿಮಗೆ ಧೈರ್ಯ ಬರಲಿ ಅಂತ ಹೇಳ್ತೀವಿ. ಆದ್ದರಿಂದ ದಯವಿಟ್ಟು ತಪ್ಪು ಇಲ್ಲ ಡಾಕ್ಟ್ರೆ, ರೇಖಿ ಮಾಡಿಸ್ಕೊತೀನಿ, ಹೋಮಿಯೋಪತಿ ಮಾಡಿಸ್ಕೊತೀನಿ, ಆಯುರ್ವೇದ ತೊಗೋತೀನಿ, ಯಾರೋ ಹೇಳಿದ್ದಾರೆ ನ್ಯಾಚುರೋಪತಿ ಮಾಡ್ತೀವಿ ಅಂತ ಮಲಗಿಸ್ಬಿಟ್ಟು ಅದ್ರ ಮೇಲೆ ಮಳಸೂರಿತಾರೆ, ದಯವಿಟ್ಟು ಮೋಸ ಹೋಗಬೇಡಿ. ಯಾಕಂದ್ರೆ ನಾನು ಯಾವ ಸಿಸ್ಟಮ್ ಬಗ್ಗೆನೂ ತಪ್ಪಾಗಿ ಮಾತಾಡಲ್ಲ. ನನ್ನ ಸಿಸ್ಟಮ್ ಅಲೋಪತಿ ಸಿಸ್ಟಮ್. ಹರ್ನಿಯಾ ಯಾಕೆ ಬರುತ್ತೆ ಅಂತ ಜನ ಕೇಳೋದು. ಇದಕ್ಕೆ 2 ರೀಸನ್ನು. ಒಂದು ಕಾಂಜನೈಟಲ್, ಅಂದರೆ ಬೈ ಬರ್ತೆ ಡಿಫೆಕ್ಟ್ ಇರುತ್ತೆ. 2ನೇದು ಅಕ್ವೈರ್ಡ್ ಅಂತೀವಿ. ಯಾರು ಪರ್ಸಿಸ್ಟೆಂಟಾಗಿ ಕೆಮ್ತಾನೇ ಇರ್ತಾರೆ, ಕೆಮ್ದಾಗೆಲ್ಲ ಹೊಟ್ಟೆಯೊಳಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಈಚೆಗೆ ಬರುತ್ತೆ. ಕೆಲವರಿಗೆ ಮೋಷನ್ ಆಗಲ್ಲ, 55-65 ವರ್ಷ ಮೋಷನ್ ಜಾಗದಲ್ಲಿ ಕ್ಯಾನ್ಸರ್ ಇರುತ್ತೆ, ತಿಣುಕ್ತಾನೇ ಇರ್ತಾರೆ. ಯಾರು ತಿಣುಕ್ತಾರೆ, ಯಾರು ಕೆಮ್ತಾರೆ, ಯಾರಿಗೆ ಪದೇ ಪದೇ ಜ್ವರ ಬರುತ್ತೆ, ಕೆಮ್ಮಿ ಇಂಟರ್ನಲ್ ಪ್ರೆಷರ್ ಜಾಸ್ತಿಯಾಗಿ, ಅಂದರೆ ಅದು ಬಿಟ್ಟರೆ ಹಾರ್ಡ್ ವರ್ಕರ್ಸ್, ಲೇಬರರ್ಸ್ ಭಾರ ಎತ್ತಾ ಇರ್ತಾರೆ. ಅವಾಗೆ ಮಸಲ್ಸ್ ವೀಕ್ ಆಗಿ, ಅಥವಾ ಎಕ್ಸಸೈಸ್ ಮಾಡಿದ್ರೆ ಮಸಲ್ ಸ್ಟ್ರಾಂಗ್ ಆಗಬೇಕು, ಆದರೆ ಎತ್ತವಾಗಿ ದಮ್ ಕಟ್ತಾರಲ್ಲ, ಅವಾಗ ಹರ್ನಿಯಾ ಕೆಳಗೆ ಬರುತ್ತೆ. ಸೊ ಅದಕ್ಕೆ ಭಾಳ ಜನಕ್ಕೆ ನಾವು ಹೇಳ್ತೀವಿ, ಎಕ್ಸೆಸ್ ಆಫ್ ವೆಯ್ಟ್ ಎತ್ತಬೇಡಿ, ತುಂಬ ಕೆಮ್ಮಿದ್ರೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಮೋಷನ್ ತುಂಬ. ಆಮೇಲೆ ರೀಸಸ್, ನಾವು ಪ್ರಾಸ್ಟೇಟ್ ಅಂತೀವಿ, 70 ವರ್ಷ ಆದಮೇಲೆ ಗಂಡಸರಿಗೆ ರೀಸಸ್ ಮಾಡೋದು ಕಷ್ಟ ಆಗುತ್ತೆ, ತುಂಬ ಹೊತ್ತು ನಿಂತ್ಕೊಂಡು ತಿಣುಕ್ತಾರೆ, ಅಂಥವ್ರಿಗೆ 2 ಕಡೆ ಹರ್ನಿಯಾ ಬರುತ್ತೆ. ಸೊ ಯಾವುದೇ ಒಂದು ಸ್ಟ್ರೈನ್ ಅಂತೀವಿ, ಅದರಿಂದ ಹರ್ನಿಯಾ ಬರುತ್ತೆ. ಸೊ ನಾವು ಯಾವಾಗಲೂ ಕೂಡ ಹರ್ನಿಯಾ ಟ್ರೀಟ್ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಟ್ರೀಟ್ ಮಾಡ್ತೀವಿ. ಬೈ ಬರ್ತ್ ಬಂದಿದ್ರೆ ಏನೂ ಇಲ್ಲ. ಪ್ರಾಸ್ಟೇಟ್ ದೊಡ್ಡದಾಗಿದ್ದರೆ
ಯೂರಾಲಜಿಸ್ಟ್ಗೆ ಹೇಳಿ TURP ಅಂತ ಮಾಡಿ ಪ್ರಾಸ್ಟೇಟ್ನ ಪ್ರೆಷರ್ ತೆಗಿತೀವಿ. ಕ್ಯಾನ್ಸರ್ ರೆಕ್ಟಮ್ ಇದ್ದರೆ ಅದಕ್ಕೆ ಫಸ್ಟ್ ಆಪ್ರೇಷನ್ ಮಾಡ್ತೀವಿ. ಸೊ ಯಾವತ್ತೂ ಕೂಡ ಕಾರಣ, ನೀವು ಕೇಳಿದ್ದು ಒಳ್ಳೆಯದಾಯಿತು, ಏನು ಕಾರಣ ಅಂತ ಕಾರಣ ಗೊತ್ತಿದ್ರೆ ಕಾರಣಕ್ಕೆ ಫಸ್ಟು ಟ್ರೀಟ್ಮೆಂಟು, ಆಮೇಲೆ ಹರ್ನಿಯಾ ಟ್ರೀಟ್ಮೆಂಟ್. ಊಟ ತಿಂಡಿ ಇದು ಯಾವ ಪಥ್ಯನೂ ಇಲ್ಲ. ತುಂಬ ಜನ ನಮ್ಮ ದೇಶದಲ್ಲಿ ಪಥ್ಯಗಳು ಕೇಳ್ತಾರೆ, ಇದಕ್ಕೆ ಯಾವ ಪಥ್ಯನೂ ಇಲ್ಲ. ಸೊ ಅದರಿಂದ ಆದಷ್ಟು ವಾಕ್ ಮಾಡಿ, ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿ ಇಟ್ಕೊಳ್ಳಿ. ತುಂಬ ವೀಕ್ ಇದ್ದು ಇಷ್ಟುದಪ್ಪ ಹೊಟ್ಟೆ ಇದ್ದರೆ ನಿಮಗೆ ನ್ಯಾಚುರಲಿ ಅಬ್ಡಾಮಿನಲ್ ವಾಲ್ ವೀಕ್ನೆಸ್ ಆಗುತ್ತೆ. ಊಟ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೇವೆ ಹೊರತು ಊಟದ ಪಥ್ಯ ಹರ್ನಿಯಾಗಳಿಗೆ ಇರೋದಿಲ್ಲ. ಫಾರ್ಚುನೇಟ್ಲಿ ಅವರು ವೆಯ್ಟ್ ಲಿಫ್ಟಿಂಗ್ ಅದು ಮಾಡ್ತಾರಲ್ಲ, ಅಂಥವ್ರಿಗೆ ಬರೋ ಪಾಸಿಬಿಲಿಟಿ ಇರುತ್ತೆ. ಸೊ ಹಂಗಿದ್ದಾಗೆ ನೀವು ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ಜಿಮ್ಮೇ ಮಾಡಬೇಡಿ ಅಂತ ಏನು ಹೇಳಲ್ಲ. ಜಿಮ್ ಮಾಡೋರು ಮೊದಲೇ ಹರ್ನಿಯಾ ಇದ್ದರೆ ಆಪ್ರೇಷನ್ ಮಾಡಿಸ್ಕೋಬೇಕು, ಆಮೇಲೆ ಮಧ್ಯೆ ಯಾವಾಗನ ಬಂದರೆ ತಿರ್ಗಿ ಆಪ್ರೇಷನ್ ಮಾಡಿಸ್ಕೊ. ಕೆಲವರಿಗೆ ಹರ್ನಿಯಾ ಆಪ್ರೇಷನ್ ಮಾಡಿದ ಮೇಲೆ ತಿರ್ಗಿ ವಾಪಸ್ ಬರುತ್ತೆ 3 ವರ್ಷ ಆದಮೇಲೆ. ರಿಕರೆಂಟ್ ಹರ್ನಿಯಾ ಅಂತೀವಿ ನಾವು, ಅದಕ್ಕೆ ಮತ್ತೆ ಆಪ್ರೇಷನ್ ಬೇಕಾಗುತ್ತೆ. ಫಸ್ಟ್ ಟೈಮ್ ಕೆಲವರು ಮೆಶ್ ಹಾಕಿರಲ್ಲ, ತಿರುಗಿ 2ನೇ ಟೈಮ್ ಬಂದರೆ ಮೆಶ್ ಹಾಕಬೇಕಾಗತ್ತೆ. ಸೊ ಅದರಿಂದ ಯಾವಾಗಲೇ ಆಗಲಿ ನೀವು ಜಿಮ್ಗೆ ಹೋಗೋರು ಮೊದಲೇ ಹರ್ನಿಯಾ ಇದ್ದರೆ ಆಪ್ರೇಷನ್ ಮಾಡಿಸ್ಕೊಂಡು ಆಮೇಲೆ ಜಿಮ್ ಮಾಡಿ 3 ವಾರ ಆದಮೇಲೆ. ಯೂಶಲಿ ಭಾಳ ಜನ ನಮ್ಮನ್ನು ಕೇಳೋದು ಆಪ್ರೇಷನ್ ಆದಮೇಲೆ ಏನು ಪಥ್ಯ ಅಂತಾರೆ. ಭಾಳ ಜನ ನಮ್ಗೆ ಹಾಸಿಗೆ ಪಥ್ಯ ಇರಬೇಕಾ ಅಂತಾರೆ. ಜಿಮ್ ಯಾವುದೇ ಹರ್ನಿಯಾ ಆಪ್ರೇಷನ್ ಆದಮೇಲೆ 3 ವಾರ ಭಾರ ಎತ್ತಬೇಡಿ ಅಂತೀವಿ, ಬಕೆಟ್ ಎತ್ತಬೇಡಿ ಅಂತೀವಿ, ಅದು ರಿಕರೆನ್ಸ್ ಆಗುತ್ತೆ. ಆ್ಯಂಡ್ ಆಪ್ರೇಷನ್ ಆದಮೇಲೆ ತುಂಬ ಕೆಮ್ಮಿದರೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಕೆಮ್ತಾನೆ ಇದ್ದರೆ ಹೊಲಿಗೆ ಬಿಚ್ಕೊಳ್ಳುತ್ತೆ. ಇವೆಲ್ಲ ಹರ್ನಿಯಾಗಳಲ್ಲಿ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್. ಹೋಮಿಯೋಪತಿಯವ್ರದ್ದು ಅವ್ರದ್ದೇ ಆದ ಸಿಸ್ಟಮ್ ಇರುತ್ತೆ. ಆದರೆ ಅದಕ್ಕೆ ಮಾತು ಹೇಳಿದ್ವಿ, ಹೋಮಿಯೋಪತಿಗೆ ಮಾತ್ರೆ ಕೊಟ್ಟರೆ ಮಾವಿನಕಾಯಿ ಉದುರಲ್ಲ, ಹೆಂಗೆ ಕಲ್ಲು ಹೊಡಿಬೇಕೋ ಇಲ್ಲೂ ಹಂಗೇನೆ. ಆಪ್ರೇಷನ್ ಮಾಡಿದ್ರೆ ಅದು ಹೋಗಲ್ಲ. ಯಾರು ಏನು ನಿಮಗೆ ಮಿಸ್ಲೀಡ್ ಮಾಡಿದ್ರು ಕೂಡ ಮಿಸ್ಲೀಡ್ ಆಗಬೇಡಿ. ಹರ್ನಿಯಾ ಈಸ್ ಎ ಸ್ಪೆಷಲ್ ಕಂಡೀಷನ್ ಟ್ರೀಟೆಡ್ ಬೈ ಸರ್ಜನ್ಸ್. ನಾವು ಅದರ ಸ್ಪೆಷಲಿಸ್ಟು. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.